ಈ ದಿನ ಜಾಮೂನ್ ಫ್ರೂಟ್ ಜಾಮ್ ನೇರಳೆಹಣ್ಣಿನ ಜಾಮ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಇಟ್ಕೊತಾ ಇದ್ದೀನಿ. ಆ ಪಾತ್ರೆ ಬಿಸಿಯಾಗಿದೆ. ನಾನು ಅದಕ್ಕೀಗ ಅರ್ಧ kg ಜಾಮೂನ್ ಫ್ರೂಟ್ ಪಲ್ಪ್ನ ರುಬ್ಬಿ ಹಾಕ್ತಾಯಿದ್ದೀನಿ. ಬಣ್ಣ ಈ ಥರ ಇದೆ. ಇದು ಚೆನ್ನಾಗಿ ಬೆಂದು ಅದು ತಿಕ್ಕಾಗ್ತಾ ಬರುತ್ತೆ. ಆಗ ನಾನು ಅದಕ್ಕೆ ಅರ್ಧ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹೀಗೆ ಬೇಯಿಸ್ತಾ ಇರುವಾಗ ಅದು ಫುಲ್ಲು ನೀರಿನಂಶ ಎಲ್ಲ ಹೋಗಿ ತಿಕ್ಕಾಗುತ್ತೆ. ಫುಲ್ ತಿಕ್ಕಾಗಿದೆ. ನಾನೀಗ ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಟೇಸ್ಟಿಗೆ ಎಷ್ಟು ಬೇಕಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೇಕು. ಈ ತಿಕ್ಕಾಗಿರೋ ಪೇಸ್ಟು ಈಗ ತಿನ್ನಾಗ್ತಾ ಬರುತ್ತೆ. ಇನ್ನೂ ಸ್ವಲ್ಪ ತೆಳುವಾಗಬೇಕು. ಈ ಥರ ಆಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಆಫ್ ಮಾಡಿ ಜಾಮು ತಣ್ಣಗಾಗೋಕ್ಕೆ ಬಿಡಬೇಕು. ಜಾಮು ತಣ್ಣಗಾಗಿದೆ. ನಾನು ಇದನ್ನೀಗ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಡ್ತಿದ್ದೀನಿ. ಈಗ ನಾನು ಒಂದು ತವ ಮೇಲೆ ನಾನು ಬೆಣ್ಣೆ ಹಾಕಿ ಬನ್ನನ್ನು ಹಾಕಿ ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಬನ್ನಿಗೆ ನಾನು ಇವಾಗ ಜಾಮನ್ನ ಹಾಕ್ತಾಯಿದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡಲು ನಾವು TLG ಅವರನ್ನು ಕರೆಸ್ತಾ ಇದ್ದೀವಿ. ಅವರು ಬರ್ತಾ ಇದ್ದಾರೆ. ನಾನೀಗ ಅವರಿಗೆ ಈ ಬನ್ನನ್ನು ಸರ್ವ್ ಮಾಡ್ತೀನಿ. ನೋಡಿ, ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.